टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೀಗ ರಾಜ್ಯದ ಪ್ರಮುಖ ಸುದ್ದಿಯನ್ನು ನೋಡೋಣ ಕರ್ನಾಟಕ ಟಾಪ್ 9 ನಲ್ಲಿ। ಕಾಲ್ತುಳಿತ ಕೇಸ್ನಲ್ಲಿ ವರ್ಗಾವಣೆಗೊಂಡಿದ್ದ ಹೇಮಂತ್ ನಿಂಬಾಳ್ಕರ್ಗೆ ಗಳಿಕೆ ರಜಾ ಮಂಜೂರು ಮಾಡಲಾಗಿದೆ। ಗುಪ್ತಚರ ಇಲಾಖೆ ಎಡಿಜಿಪಿ ಹುದ್ದೆಯಿಂದ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆಗೊಂಡಿದ್ದು ವಿದೇಶ ಪ್ರವಾಸ ಕೈಗೊಳ್ಳಲು ಗಳಿಕೆ ರಜೆ ಮಂಜೂರು ಮಾಡಲಾಗಿದೆ। ಜೂನ್ 12ರಿಂದ ಜೂನ್ 27ರವರೆಗೆ ರಜೆ ಮಂಜೂರಾಗಿದೆ। ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಮೀಸಲಾತಿಗೆ ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ। ಇದೇ ತಿಂಗಳು ಮೇಯರ್ ಅವಧಿ ಅಂತ್ಯವಾಗ್ತಿದೆ। ಮೇಯರ್ ಆಯ್ಕೆಗೆ ಸರ್ಕಾರ ಮೀಸಲಾತಿ ಪ್ರಕಟಿಸಿತ್ತು। ಉಪಮೇಯರ್ ಹುದ್ದೆ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದ್ದನ್ನ ಪ್ರಶ್ನಿಸಿ ಪಾಲಿಕೆ ಬಿಜೆಪಿ ಸದಸ್ಯ ಶಿವು ಮೆಣಸಿನಕಾಯಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು। ಅರ್ಜಿ ಪರಿಶೀಲಿಸಿ ಮೇಯರ್ ಮೀಸಲಾತಿಗೆ ತಡೆಯಾಜ್ಞೆ ನೀಡಲಾಗಿದೆ। ಪುನರ್ ವಿಂಗಡಣೆಗೆ ಪ್ರಸ್ತಾವನೆಗೆ ಪೊಲೀಸ್ ಇಲಾಖೆ ಸಿದ್ಧತೆ ನಡೆಸಿದೆ। ಬೆಂಗಳೂರು ನಗರ ಕಮಿಷನರೇಟ್ ಪೊಲೀಸ್ ವಿಭಾಗಗಳ ಪುನರ್ ವಿಂಗಡಣೆ ಸಿದ್ಧತೆ ನಡೆಸಲಾಗುತ್ತಿದೆ। ಬೆಂಗಳೂರಿನಲ್ಲಿ ಹೊಸದಾಗಿ 3 ಡಿಸಿಪಿ ವಿಭಾಗಗಳ ಪುನರ್ ವಿಂಗಡಣೆ ಹಾಗೂ ಮರುನಾಮಕರಣ ಆಗಲಿದೆ। ಡಿಸಿಪಿ ವಾಯವ್ಯ ವಿಭಾಗ, ಎಸಿಪಿ ಪೀಣ್ಯ ಉಪವಿಭಾಗ ಮತ್ತು ಎಸಿಪಿ ಕೆಂಗೇರಿ ಉಪವಿಭಾಗಗಳಾಗಿ ವಿಂಗಡಣೆಯಾಗಲಿದೆ। ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಅಬ್ಬರಿಸುತ್ತಿರುವಾಗಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಕೋವಿಡ್ ನಿಯಂತ್ರಣ ಕುರಿತು ಸಭೆ ನಡೆಸಿದ್ರು। ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ರು। ಕೇಸ್ ಏರಿಕೆ ಹಾಗೂ ಡೆತ್ ಬಗ್ಗೆ ಸಿಎಂ ಮಾಹಿತಿ ಕೇಳಿದ್ದಾರೆ।